ಹಾಯ್ ಗೈಸ್, ವೆಲ್ಕಮ್ ಟು ಸಹಜ್ ಸುಮಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಸ್ಪೆಷಲ್ ಅಪ್ಪ ಅಂದರೆ ಅಡುಗೆ ಮತ್ತು ಬೇರೆ ಏನು ಸ್ಪೆಷಲ್ ಏನಿಲ್ಲ. ಇವತ್ತು ಸೀರೆ ಕುಚ್ಚು ಹಾಕ್ತಿದ್ದೀನಿ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ ತೋರಿಸ್ತೀನಿ. ಇವಾಗ ಥ್ರೆಡ್ ಯಾವ ಥರ ಮಾಡೋದಂದರೆ, ನಾನು ಇವಾಗ ಟಿ ವಿ ಟೇಬಲ್ಗೆ ಫುಲ್ಲು ಸುತ್ತಾ ಇದ್ದೀನಿ. 2 ದಾರದುಂಡೆ ತಗೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಮಿಸ್ ಆದರೆ ಜಾರುತ್ತೆ. ನೋಡ್ತಿದ್ದೀರ, ಜಾರತ್ತೆ. ಇವಾಗ ಸ್ವಲ್ಪ ಟೈಟಾಗಿ ಇಟ್ಕೊಂಡ್ಬಿಡ್ತಿದ್ನ. ಇದು ತುಂಬ ಜಾರತ್ತೆ. ಒಂದು 20 ಟೈಮ್ಸ್ ಇದನ್ನು ಸುತ್ಕೊಬೇಕಾಗುತ್ತೆ. ಟಿವಿ ಟೇಬಲ್ ಸುತ್ತೋದಕ್ಕೆ ಕಾರಣ ಏನು ಅಂದರೆ, ಸ್ವಲ್ಪ ಲೆಂತ್ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಟಿವಿ ಟೇಬಲ್ಗೆ ಸುತ್ತಾ ಇದ್ದೀನಿ. ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಅದ್ರಲ್ಲಿ ನೀವು ಸುತ್ಕೊಳ್ಳಿ. ನನಗೆ ಇದು ಬೆಸ್ಟ್ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಟಿವಿ ಟೇಬಲ್ಗೆ ಸುತ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿದೆ ಇದು. ಇವಾಗ ಇದನ್ನು ಕಟ್ ಮಾಡಬೇಕು. ಇವಾಗ ಸೆಂಟ್ರಲ್ಲಿ ಕಟ್ ಮಾಡ್ತಿದ್ದೀನಿ. ಫುಲ್ ಲೆಂತಿಯಾಗಿ ಬಂದಿದೆ, ಅದಕ್ಕೋಸ್ಕರ ನಾನು ಟೇಬಲ್ಗೆ ಕಟ್ತಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗಮ್ ಹಾಕಿಬಿಟ್ಟು ಟೈಟ್ ಮಾಡಬೇಕಾಗುತ್ತೆ ತುದಿಗೆ. ಗಮ್ ಹಾಕಿಬಿಟ್ಟು ಫುಲ್ ಈ ಥರ ಮಾಡಿದ್ದೀನಿ. ಅದು ಕ್ಲೀನಾಗಿ ಆರಬೇಕು, ಗಟ್ಟಿ ಆಗಬೇಕಲ್ಲ. ಇವಾಗ ಇದನ್ನು ಎಕ್ಸ್ಟ್ರಾ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೂ ಒಂದು ದಾರ ಇದೆಯಲ್ಲ, ಇದನ್ನು ರೆಡಿ ಮಾಡಬೇಕೀಗ. ಒಂದು ಸ್ಯಾರಿ 2 ಕಲರ್ ಇದೆ, ಬ್ಲೂ ಕಲರ್ ಅದಾಯ್ತು. ಇವಾಗ ಗ್ರೀನ್ ಕಲರ್ ಇದು ಸಮೇತ ಆಲ್ಮೋಸ್ಟ್ 20 ಟೈಮ್ ಇವಾಗ ಸುತ್ಕೊಂಡಿದ್ದೀನಿ. ಇದು ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಾ, ಇದು 20 ಟೈಮ್ಸ್ ಸೇಮ್. ಅದು ಯಾವ ಥರ ಪ್ರೊಸೆಸಿಂಗಲ್ಲಿ ಇತ್ತು ಇದು ಸಮೇತ ಅದೇ ಥರನೇ. ಇದಕ್ಕೆ ಇವಾಗ ಸ್ಟಾರ್ಟಿಂಗ್ ತುದಿಗಳು ಗಮ್ ಹಾಕ್ಬಿಟ್ಟು ಸೇಮ್ ಅದನ್ನು ಮಾಡಿದ್ನಲ್ಲ ಅದೇ ಥರನೇ ಮಾಡಬೇಕು. ಇವಾಗ ಗಮ್ ಹಾಕೋದಕ್ಕೆ ಕಾರಣ ಏನಪ್ಪ ಅಂದರೆ, ಬಿಚ್ಚಿ ಹೋಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೆ. ಫುಲ್ ಲೇಯರ್ ಮಾಡಿರ್ತೀವಲ್ಲ, ಅದು ಬಿಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಗಮ್ ಹಾಕಿಬಿಟ್ಟು ಡ್ರೈ ಆಗಿ ಬಿಡಬೇಕು. ಇದನ್ನು ಇನ್ನೆಲ್ಲ ಜಡೆ ಹಾಕ್ದಂಗೆ ಹಾಕಿಬಿಟ್ಟು ದಾರದಿಂದ ಇದನ್ನು ಕ್ಲೀನಾಗಿ ನಾಟ್ ಹಾಕ್ಬೇಕು. ಇವಾಗ ಫುಲ್ ಟೈಟಾಗಿ ಹಾಕಬೇಕು. ನೋಡ್ತಿದ್ದೀರಲ್ಲ, ಸೇಮ್ ಇದೇ ಥರ ಹಾಕಬೇಕಾಗುತ್ತೆ ಅದಕ್ಕೆ. ಯಾಕೆಂದರೆ ಟೈಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಇವಾಗ ಮಿಡ್ಲಲ್ಲಿ ಇದಕ್ಕೆ ಒಂದು ಬೀಟ್ ಹಾಕ್ತಿದ್ದೀನಿ. ಕರೆಕ್ಟ್ ಮಿಡ್ಲಿಗೆ ಹಾಕಬೇಕಾಗತ್ತೆ ಇದನ್ನ. ಇದನ್ನು ಸಮೇತ ಒಂದು 2ರಿಂದ 3 ಸರಿ ಅದು ಟೈಟಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ನಾಟ್ ಹಾಕಬೇಕಾಗತ್ತೆ ಇದಕ್ಕೆ. ನೋಡಿ, ಈ ಥರ ಕೊನೆಗೆ ಮತ್ತೆ ಈ ಥರ ಹಾಕಿಬಿಟ್ಟು ಇದನ್ನು ಹಾಕಬೇಕು. ಇವಾಗ ಇಷ್ಟೇ ಆಯ್ತಿದ್ದು.
ಇದನ್ನು ಇವಾಗ ಕಟ್ ಮಾಡಬೇಕು. ಆಯ್ತು, ಇದು ಒಂದು ನೋಡಿ ಈ ಥರ ಮಾಡ್ತಿದ್ದೀನಿ. ಇದು ಸ್ವಲ್ಪ ಸೆರಗು ಕೆಳಗಡೆ ಜಾರತ್ತೆ ಅಂದ್ಬಿಟ್ಟು ಒಂದು ಕಲ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ತಿದ್ದೀನಿ ನಾನು ಇವಾಗ. ಇದಕ್ಕೆ ಬೇಕಾಗಿರೋವಂತಹ ದಾರಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿದೆ ನೋಡ್ತಿದ್ದೀರಾ, ಇದು ದಾರ ರೆಡಿ ಮಾಡಿದ್ದೀನಿ ಇವಾಗ. ಇದು 2 ದಾರ ತಗೊಂಡಿದ್ದೆ, ಅದನ್ನು ಆಲ್ಮೋಸ್ಟ್ 20 ರೌಂಡು ನಾನು ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ಇದು ಗ್ರೀನ್ ಕಲರ್. ಎರಡನ್ನೂ ಕೂಡ 2 ದಾರದ ಉಂಡೆ ತೊಗೊಂಡ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಾ, ಇವು ದಾರ ನಾನು ತೊಗೊಂಡಿರೋ ಅಂತಹದ್ದು. ಅದಕ್ಕೆ ಬೇಕಾಗಿರೋಂಥ ಬೀಟ್ ಸಮೇತ ಇಲ್ಲಿ ತೊಗೊಂಡಿದ್ದೀನಿ. ಚಿಕ್ಕದು, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಒಂದು ಮೀಡಿಯಮ್ ಸೈಜ್ ಇರೋವಂತಹ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು ಇವಾಗ. ನೋಡಿ, ಇದು ಬೀಡ್ಸ್. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನೋಡ್ತಿದ್ದೀರಾ, ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಆ ಹೋಲ್ನ ಈ ಸೂಜಿಯಲ್ಲಿ ಹೀಗೆ ಹಾಕ್ಬಿಟ್ಟು ಇದನ್ನು ಹೋಲ್ ಮಾಡಿದ್ದೀನಿ. ಇದಕ್ಕೆ ಇವಾಗ ದಾರ ಹಾಕ್ತಿದ್ದೀನಿ ಒಳಗಡೆಯಿಂದ. ಇದನ್ನಿವಾಗ ಕೆಳಗಡೆಯಿಂದ ಹಾಕಿಬಿಟ್ಟು ಮೇಲೆ ತೆಗಿಬೇಕು. ಇವಾಗ ನೋಡ್ತಿದ್ದೀರಾ, ಈ ಥರ ಕ್ಲೀನಾಗೆ ಎಳ್ಕೊಬೇಕು. ಏನಪ್ಪ ಅಂದರೆ ಇದನ್ನು ಕ್ಲೀನಾಗಿ ದಾರನ ಐರನ್ ಮಾಡ್ಕೊಬೇಕು, ಇಲ್ಲಾಂದರೆ ಸ್ಟ್ರೈಟ್ನರ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಹೀಟ್ ಮಾಡ್ಕೊಂಬಿಟ್ಟು ಮಾಡಬೇಕು. ಬಟ್ ನಂದು ಐರನ್ ಬಾಕ್ಸ್ ಹಾಳಾಗಿರೋ ಕಾರಣ ನಾನು ಹಾಗೆ ತೋರಿಸ್ತಿದ್ದೀನಿ, ಅದು ಅಷ್ಟೊಂದು ಕ್ಲೀನಾಗಿ ಬರ್ತಿಲ್ಲ. ನೋಡಿ, ಇದನ್ನು ಹಿಂಗೆ ತೊಗೊಬೇಕು. ಇವಾಗ ಇದನ್ನು ಕೆಳಗಡೆನ 2 ಪಾರ್ಟ್ ಮಾಡಿಬಿಟ್ಟು ಸೇಮ್ ನೀವು ಜಡೆ ಹಾಕ್ತಿರಲ್ಲ ಅದೇ ಥರನೇ ತೊಗೊಬೇಕಾಗತ್ತೆ. ನೋಡಿ, ಇದನ್ನು 2 ಪಾರ್ಟ್ ಮಾಡಿದ್ದೀನಿ. ಇವಾಗ ಸೇಮ್ ಜಡೆ ಹಾಕ್ತಿರಲ್ಲ ಅದೇ ಥರನೇ ಇವಾಗ ಒಂದು ಪಾರ್ಟ್ ಈ ಕಡೆ ಹಾಕಬೇಕು, ಹಾಗೆ ಒಂದು ಪಾರ್ಟ್ನ ಈ ಕಡೆ ಹಾಕಬೇಕು. ಇವಾಗ ನೋಡ್ತಿದ್ದೀರಾ, ಸೇಮ್ ಜಡೆ ಹಾಕ್ತೀವಲ್ಲ ಅದೇ ಥರನೇ ನೋಡಿ ಈ ಥರ ಮಾಡ್ಕೊಬೇಕು. ಸ್ವಲ್ಪ ಟೈಟಾಗಿ ಇಟ್ಕೊಬೇಕು, ಯಾಕೆ ಅಂದರೆ ಇದು ಜಾರುತ್ತೆ. ಆಮೇಲೆ ಇನ್ನೊಂದು ಸೂಜಿಗೆ ದಾರ ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು. ಈ ಥರ ನಾನು ತೋರಿಸ್ತಿದ್ದೀನಲ್ಲ, ಮಧ್ಯೆ ಒಂದು ಸ್ವಲ್ಪ ಪಾರ್ಟ್ ಇಟ್ಕೊಂಡ್ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು. ಸ್ವಲ್ಪ ಟೈಟಾಗಿ ಇಟ್ಕೊಬೇಕು, ಯಾಕೆಂದರೆ ಫುಲ್ ಸಾಫ್ಟಾಗಿರುತ್ತಲ್ವ, ಅಂದರೆ ಸ್ಮೂತು ಸಿಲ್ಕಿ ದಾರ ಅಲ್ವಾ, ಜಾರ್ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಇಟ್ಕೊಬೇಕು. ಇಟ್ಕೊಂಡ್ಬಿಟ್ಟು ಈ ಥರ ಒಂದು 2-3 ನಾಟ್ ಹಾಕಬೇಕು ಇದಕ್ಕೆ. ನೋಡಿ, ನಾನು ಈ ಥರ ಹಾಕ್ತಿದ್ದೀನಲ್ವ, ಈ ಥರ ಒಂದು 2-3 ಸರಿ ನಾಟ್ ಹಾಕಬೇಕು. ನಾಟ್ ಹಾಕ್ಬಿಟ್ಟು ಕೆಳಗಡೆಯಿಂದ ಮತ್ತು ಸೂಜಿನ ಮೇಲ್ಗಡೆ ಹಿಂಗೆ ತೊಗೊಂಬರ್ಬೇಕು. ಇದಕ್ಕೆ ಇವಾಗ ಬೀಡ್ಸ್ ಹಾಕ್ಬೇಕು. ಇವಾಗ ಇಲ್ಲಿ ಅದಕ್ಕೋಸ್ಕರ ಬೀಡ್ಸ್ನ ಸೂಜಿಗೆ ಹಾಕ್ಕೊಂಡು ಹೀಗೆ ಸೆಂಟ್ರಿಗೆ ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಇವಾಗ ಇದನ್ನು ಈ ಥರ ಮಾಡಬೇಕು. ಇವಾಗ ನೋಡಿ, ಈ ಥರ ಆಗುತ್ತೆ. ಇವಾಗ ಇದನ್ನು ಮತ್ತೆ ಇನ್ನೊಂದು 2 ಸರಿ ನಾಟ್ ಹಾಕ್ಕೊಬೇಕು. ಗಟ್ಟಿಯಾಗಿ ಕೂರಬೇಕಲ್ಲ, ಅದಕ್ಕೋಸ್ಕರ ಇದನ್ನು ನಾಟ್ ಹಾಕ್ಕೊಬೇಕು. ಇವಾಗ ಸ್ವಲ್ಪ ಟೈಟಾಗೆ ಹಾಕ್ಕೊಬೇಕು, ಯಾಕೆಂದರೆ ಬಿಚ್ಚೋದ್ರೆ ಕಷ್ಟ ಆಗುತ್ತೆ. ಇದನ್ನು ಒಂದು 2 ಸರಿ ನಾಟ್ ಹಾಕಿದ್ದೀನಿ. ಇವಾಗ ನಾಟ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಮತ್ತೆ ಇನ್ನೂ ಒಂದು ರೌಂಡ್ ನಾಟ್ ಹಾಕ್ಬಿಡ್ಬೇಕು ಇದಕ್ಕೆ. ಹೀಗೆ ಇದಿವಾಗ ನಾಟ್ ಹಾಕಾಗಿದೆ. ಮತ್ತು ಇದನ್ನು ಇದ್ರೊಳಗಡೆ ದಾಟಿಸ್ಬಿಟ್ಟು ಹಾಗೆ ಬಿಟ್ಬಿಡಬೇಕು, ಯಾಕೆಂದರೆ ಎಕ್ಸ್ಟ್ರಾ ಪಾರ್ಟ್ ಇವಾಗ ಕಟ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಕಟ್ ಮಾಡೋಣ. ಇದಕ್ಕೆ ಕರೆಕ್ಟಾಗಿ ಇದು ಅಳತೆ ಎಷ್ಟಿದೆಯೋ ಅಷ್ಟನ್ನು ಕಟರ್ನಲ್ಲಿ ಇವಾಗ ಕಟ್ ಮಾಡಬೇಕು. ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ, ಈ ಅಳತೆಗೆ ಕಟ್ ಮಾಡಬೇಕು. ನೋಡ್ತಿದ್ದೀರಾ, ಇದು ನಮ್ಮ ಸ್ಯಾರಿ ಕುಚ್ ಡಿಸೈನು. ಸೊ ಇವಾಗ ಪೂರ್ತಿ ಸ್ಯಾರಿ ಹಾಕಬೇಕು. ನಾನು ಪೂರ್ತಿ ಸ್ಯಾರಿ ಹಾಕೋದು ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಬಟ್ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ ನಿಮಗೆ ಒಂದು ಸಣ್ಣದಾಗಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಕೇಳ್ಕೊಳ್ತೀನಿ. ನೋಡಿ, ಸ್ಯಾರಿ ಇವಾಗೆಲ್ಲ ಕುಚ್ಚು ಹಾಕಿ ರೆಡಿ ಆಗಿದೆ. ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಅಂತ ಹೇಳಿ. ಇದೊಂದು ಇನ್ನೂ ಒಂದು ಥರ ಇದೆ, ಅದಕ್ಕೆ ಬೇರೆ ಥರ ಪ್ಯಾಟ್ರನಲ್ಲಿ ನೋಡೋಣ ಟ್ರೈ ಮಾಡ್ತೀನಿ. ಬಟ್ ಇದನ್ನು ನೋಡಿ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳಿ.
ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.